ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತಪ್ಪಿಯೂ ಕೂಡ ಯಾರಿಗೂ ಈ ವಿಷಯಗಳನ್ನು ಜೀವನ ಪೂರ್ತಿ ಇದನ್ನು ಗುಟ್ಟಾಗಿಯೇ ಇಡಿ. ಕೆಲವರು ತುಂಬ ಮಾತನಾಡುವ ಸ್ವಭಾವದವರಾಗಿರುತ್ತಾರೆ. ಅವರ ಈ ಅಭ್ಯಾಸವೇ ಅವರ ಸಾಧನೆಯ ಹಾದಿಯಲ್ಲಿ ದೊಡ್ಡ ತೊಡಕಾಗಿ ಪರಿಣಮಿಸುತ್ತದೆ. ಇದಕ್ಕೆ ಕಾರಣ ಈ ಸ್ವಭಾವದ ವ್ಯಕ್ತಿಗಳು ಸುಲಭವಾಗಿ ತಮ್ಮ ಎಲ್ಲ ಗುಟ್ಟುಗಳನ್ನು ಬಿಚ್ಚಿಡುತ್ತಾರೆ. ಆದರೆ ಕೆಲವು ವಿಷಯಗಳು ಹೇಗಿರುತ್ತವೆ ಅಂದರೆ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಯಾವತ್ತೂ ಕೂಡ ತಮ್ಮ ವ್ಯವಹಾರದ ಬಗ್ಗೆ ಅಥವಾ ಕೆಲಸ ಅಥವಾ ಹಣಕಾಸಿನ ವ್ಯವಹಾರದ ಬಗ್ಗೆ ಯಾರಿಗೂ ಹೇಳಬಾರದು. ಬೇಕಾದರೆ ಅವರು ಎಷ್ಟೇ ಹತ್ತಿರದ ಗೆಳೆಯನಾಗಿರಲಿ ಅಥವಾ ಸಂಬಂಧಿಯಾಗಿರಲಿ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ಕೆಲವು ವಿಷಯಗಳ ಬಗ್ಗೆ ಯಾವುದನ್ನು ಯಾರಿಂದಿಗೂ ಕೂಡ ಹಂಚಿಕೊಳ್ಳಬಾರದು ಎಂದು. ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಯಾರೆಂದಿಗೂ ಹಂಚಿಕೊಳ್ಳಬೇಡಿ. ಎಲ್ಲರ ಕುಟುಂಬದಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತವೆ. ಆದರೆ ಇದನ್ನು ಹೊರಗಿನವರೊಂದಿಗೆ ಹೇಳಿಕೊಳ್ಳುವುದು ಮೂರ್ಖತನವೇ ಆಗಿರುತ್ತದೆ. ಮನೆಯಲ್ಲಿ ನಡೆಯುವ ಜಗಳಗಳು, ಸಮಸ್ಯೆಗಳ ಬಗ್ಗೆ ಯಾರೊಂದಿಗಾದರೂ ಹೇಳಿಕೊಳ್ಳುವುದರಿಂದ ಮನಸ್ಸಿಗೆ ಸಮಾಧಾನವಾಗಬಹುದು. ಆದರೆ ಕೆಲವೊಮ್ಮೆ ಇದರಿಂದ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗುವ ಸಂಭವ ಇರುತ್ತದೆ. ಇಂತಹ ಸಮಸ್ಯೆಗಳನ್ನು ಚರ್ಚಿಸಿದಷ್ಟು ಸಮಸ್ಯೆಗಳು ದೊಡ್ಡದಾಗಿಯೇ ಬೆಳೆಯುತ್ತದೆ. ನಿಮ್ಮ ದೌರ್ಬಲ್ಯವನ್ನು ಯಾರ ಜೊತೆಯೂ ಹೇಳಿಕೊಳ್ಳದಿರುವುದು. ಎದುರಿನ ವ್ಯಕ್ತಿ ಎಷ್ಟೇ ಭರವಸೆಯ ಮನುಷ್ಯನಾಗಿದ್ದರೂ ಎಂದಿಗೂ ಕೂಡ ನಿಮ್ಮ ವೀಕ್ನೆಸ್ ಅನ್ನು ಶೇರ್ ಮಾಡಬಾರದು. ಕಾರಣ, ಸಮಯ ಬದಲಾದಂತೆ ಮನುಷ್ಯರ ವರ್ತನೆಗಳು ಬದಲಾಗುತ್ತವೆ. ಇಂದು ತುಂಬಾ ಹತ್ತಿರವಾಗಿರುವ ವ್ಯಕ್ತಿಗಳೇ ನಾಳೆ ಶತ್ರುವೂ ಆಗಬಹುದು. ಕಳೆದ ಸಮಯದಲ್ಲಿ ನೀವು ಹೇಳಿಕೊಂಡ ದೌರ್ಬಲ್ಯಗಳ ಬಗ್ಗೆ ಶತ್ರುವು ಚೆನ್ನಾಗಿ ಅರಿತವನಾಗಿರುತ್ತಾನೆ. ಇದರಿಂದ ನಿಮಗೆ ತೊಡಕುಂಟಾಗುವ ಸಂಭವ ಇರುತ್ತದೆ. ಹೇಗೆ ನಮ್ಮ ದೌರ್ಬಲ್ಯವನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು, ಹಾಗೆ ನಮ್ಮ ಶಕ್ತಿಯ ಬಗ್ಗೆಯೂ ಕೂಡ ಯಾರೊಂದಿಗೂ ಹೇಳಿಕೊಳ್ಳಬಾರದು. ನಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ನಾವು ಯಾರೊಂದಿಗೂ ಕೂಡ ಹೇಳಿಕೊಳ್ಳಬಾರದು. ಬೇಕಾದರೆ ಅವರು ಎಷ್ಟೇ ಹತ್ತಿರದವರಾಗಿರಲಿ. ಏಕೆಂದರೆ ನಮಗೆ ತಿಳಿದಿರುವುದಿಲ್ಲ ಸಮಯ ಕಳೆದಂತೆ ಆ ವ್ಯಕ್ತಿಯೊಂದಿಗಿನ ಸಂಬಂಧ ಹೇಗೆ ಬದಲಾಗಬಹುದೆಂದು. ಇದರಿಂದಾಗಿ ಭವಿಷ್ಯದಲ್ಲಿ ಏನೇನು ಮಾಡಬೇಕೆಂದು ಯೋಜನೆಗಳನ್ನು ಅಂದುಕೊಂಡಿದ್ದೀರೋ ಅದು ನಿಮ್ಮ ಮನಸ್ಸಿನಲ್ಲೇ ಅಷ್ಟೇ ಇರಲಿ. ಎಲ್ಲರ ಜೀವನದಲ್ಲಿ ಏನಾದರೂ ಗುಪ್ತವಾದ ವಿಷಯಗಳು ಇದ್ದೇ ಇರುತ್ತವೆ. ಇಂತಹ ವಿಷಯಗಳನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಿ. ನಿಮ್ಮ ಖಾಸಗಿ ಅಥವಾ ವೈಯಕ್ತಿಕ ವಿಷಯಗಳನ್ನು ಎಲ್ಲರಿಗೂ ತಿಳಿಯುವ ಹಾಗೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಪ್ರೀತಿ ಪ್ರೇಮದ ವಿಷಯವೇ ಇರಲಿ ಅಥವಾ ಗಂಡ ಹೆಂಡತಿಯ ನಡುವಿನ ವಿಚಾರವೇ ಇರಲಿ, ಆದಷ್ಟು ನಿಮ್ಮೊಳಗೆ ಇರಿಸಿಕೊಳ್ಳಿ. ಇತರರಿಗೆ ತಿಳಿಸುವ ತಪ್ಪನ್ನು ಎಂದಿಗೂ ಮಾಡಬಾರದು. ಹಾಗೆಯೇ ನಿಮ್ಮಲ್ಲಿರುವ ಉದಾರತೆಯ ಬಗ್ಗೆ ಯಾರೊಂದಿಗೂ ಹೇಳಿಕೊಳ್ಳದಿರಿ. ಜೀವನದಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡಿದ್ದರೆ ಅಥವಾ ಮಾಡುತ್ತಾ ಇದ್ದರೆ ಅದನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುವುದನ್ನು ನಿಲ್ಲಿಸಿ. ಇದರಿಂದ ಜನರು ನಿಮ್ಮ ದುರ್ಬಳಕೆಯನ್ನು ಮಾಡಿಕೊಳ್ಳುವ ಸಂಭವ ಇರುತ್ತದೆ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಗಾದೆ ಮಾತಿನ ಹಾಗೆ ಸಂಸಾರದ ಗುಟ್ಟನ್ನು ರಟ್ಟು ಮಾಡಬೇಡಿ. ಸಂಸಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತಿರುತ್ತವೆ. ಇಂತಹ ಸಮಸ್ಯೆಗಳು ಏನೇ ಬಂದರೂ ಅದು ಗಂಡ ಹೆಂಡತಿಯ ನಡುವೆಯೇ ಇರಬೇಕು. ಕೆಲವು ಮೂರ್ಖ ಜನರು ಮಾತ್ರ ತಮ್ಮ ಪತ್ನಿಯ ಜೊತೆಗಿನ ನಡವಳಿಕೆ ಹೇಗಿದೆ ಎಂದು ಇತರರಲ್ಲಿ ಹೇಳಿಕೊಳ್ಳುತ್ತಿರುತ್ತಾರೆ. ಹಾಗಾಗಿ ತಮ್ಮ ಸಂಸಾರದ ವಿಷಯಗಳನ್ನು ರಹಸ್ಯವಾಗಿಯೇ ಇಡುವುದು ಒಳ್ಳೆಯದು. ನಿಮ್ಮ ಧನ ಸಂಪತ್ತಿನ ಬಗ್ಗೆ ಜನರಿಗೆ ಯಾವಾಗಲೂ ಕುತೂಹಲ ಇದ್ದೇ ಇರುತ್ತದೆ. ನೀವು ಎಷ್ಟು ಗಳಿಸುತ್ತಿದ್ದೀರಿ, ನೀವು ಎಷ್ಟು ಧನ ಸಂಪತ್ತನ್ನು ಹೊಂದಿದ್ದೀರಿ ಎಂದು ನಿಮ್ಮಿಂದ ಅವರಿಗೆ ತಿಳಿಯದಿದ್ದರೂ ಇತರರಿಂದ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ. ಇದರಿಂದಾಗಿ ಆದಷ್ಟು ನಿಮ್ಮ ಸಂಪತ್ತಿನ ವಿಚಾರವನ್ನು ಗುಟ್ಟಾಗಿ ಇಡುವುದೇ ಸರಿ. ನೀವು ಮಾಡಿರುವ ದಾನ ಧರ್ಮದ ಫಲ ನಿಮಗೆ ಸಿಗಬೇಕಾದರೆ ಅದನ್ನು ಗುಪ್ತವಾಗಿಯೇ ಇಟ್ಟುಕೊಳ್ಳಬೇಕಾಗುತ್ತದೆ. ದಾನ ಧರ್ಮವನ್ನು ಮಾಡಿ ಎಲ್ಲರೊಂದಿಗೆ ಹೇಳಿಕೊಳ್ಳುತ್ತಾ ಇದ್ದರೆ ನೀವು ಮಾಡಿದ ದಾನ ಧರ್ಮ ಪ್ರಯೋಜನವಾಗುವುದಿಲ್ಲ. ದೇವಸ್ಥಾನದಲ್ಲಿ ದಾನ ಧರ್ಮ ಮಾಡಿದರೂ, ಬಡವನ ಹಸಿವೆ ನೀಗಿಸಿದರು ಅಥವಾ ಯಾವುದೇ ರೀತಿಯ ಪುಣ್ಯ ಕಾರ್ಯ ಮಾಡಿದರೂ ಅದನ್ನು ಎಲ್ಲಿಯೂ ಕೂಡ ಹೇಳಿಕೊಳ್ಳಬೇಡಿ. ಪುಣ್ಯ ಕಾರ್ಯ ಮಾಡಿ ಪ್ರಚಾರ ಮಾಡಿಕೊಳ್ಳುತ್ತಾ ಹೋದರೆ ಪುಣ್ಯ ಕಾರ್ಯದ ಫಲ ನಿಮಗೆ ಸಿಗುವುದಿಲ್ಲ. ನಿಮ್ಮ ಪ್ರೀತಿ ಪ್ರೇಮದ ವಿಷಯಗಳನ್ನು ಯಾರೊಂದಿಗೂ ಚರ್ಚಿಸಿಕೊಳ್ಳಬೇಡಿ. ಕಾರಣ, ಈಗಿನ ಕಾಲದಲ್ಲಿ ದೇವರನ್ನೇ ಕಳಂಕಿತ ಎಂದು ಹೇಳುವವರಿದ್ದಾರೆ. ಇಂತಹ ಸಮಯದಲ್ಲಿ ಮನುಷ್ಯನ ಹೊಟ್ಟೆ ಕಿಚ್ಚು ನಿಮ್ಮಿಬ್ಬರ ಪ್ರೇಮ ಗೌರವಕ್ಕೆ ಧಕ್ಕೆ ತರುವ ಕೆಲಸವನ್ನು ಖಂಡಿತ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಭಯದ ಬಗ್ಗೆ ಯಾರಿಗೂ ಕೂಡ ಹೇಳಿಕೊಳ್ಳಬೇಡಿ. ಏಕೆಂದರೆ ಯಾವ ಕ್ಷಣದಲ್ಲಿ ಯಾರು ವಿರೋಧಿಗಳಾಗಿ ಬದಲಾಗುತ್ತಾರೋ ಎಂದು ಹೇಳಲು ಆಗುವುದಿಲ್ಲ. ಇದರಿಂದಾಗಿ ನಮ್ಮ ಸುರಕ್ಷತೆಗಾಗಿ ಇಂತಹ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಕೊನೆಯದಾಗಿ, ಅಣ್ಣ ತಮ್ಮ ಮತ್ತು ಪತಿ ಪತ್ನಿ ಈ ಎರಡೂ ಸಂಬಂಧಗಳು ಬಹಳ ಸೂಕ್ಷ್ಮವಾದವುಗಳು. ಏಕೆಂದರೆ ಸಣ್ಣ ಸಣ್ಣ ಸಮಸ್ಯೆಗಳು ಬೇಗ ಹೊತ್ತಿ ಉರಿಯುವುದು ಈ ಎರಡು ಸಂಬಂಧಗಳಲ್ಲೇ.
ಹೀಗಾಗಿ ಏನೇ ಚಿಕ್ಕ ಪುಟ್ಟ ಮನಸ್ತಾಪಗಳಿದ್ದರೂ ಹೊರಗೆ ಹೇಳಿಕೊಳ್ಳದೆ ಅದನ್ನು ಗುಟ್ಟಾಗಿಯೇ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಸಮಾಜದಲ್ಲಿ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವ ಜನರಿಗೇನೂ ಬರವಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.